ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾವು ನಮ್ಮ ಭಾರತದ ಒಂದು ಇನ್ಸ್ಪೈರಿಂಗ್ ಪರ್ಸನಾಲಿಟಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅವರು ತಮ್ಮ ಸಿಂಪಲ್ ಲೈಫ್ನಿಂದ ಎಲ್ಲರಿಗೂ ಇನ್ಸ್ಪಿರೇಷನ್ ಆಗಿದ್ದಾರೆ. ಅವರು ಬೇರೆ ಯಾರು ಅಲ್ಲ, ಇನ್ಫೋಸಿಸ್ ಸುಧಾಮೂರ್ತಿ ಅವರು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ಮೃತಿ ಮೂವಿ ಮೆಮೊರೀಸ್. ನಾನು ಪೂಜಾ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಕೊಡಿ. ಚಲೋ, ಈಗ ಸುಧಾಮೂರ್ತಿಯವರ ಲೈಫ್ ಸ್ಟೋರಿ ಸ್ಟಾರ್ಟ್ ಮಾಡೋಣ. ಸುಧಾಮೂರ್ತಿಯವರು ರೈಟರ್, ಟೀಚರ್ ಮತ್ತು ಸೋಷಿಯಲ್ ವರ್ಕರ್. ಅವರು ತುಂಬ ಪುಸ್ತಕಗಳನ್ನು ಬರೆದಿದ್ದಾರೆ. ಆದರೆ ಜನ ಅವರಿಗೆ ತುಂಬ ರೆಸ್ಪೆಕ್ಟ್ ಕೊಡುವುದು ಅವರ ಸಿಂಪ್ಲಿಸಿಟಿ ಮತ್ತು ಹೆಲ್ಪಿಂಗ್ ನೇಚರಿಂದ. ಅವರು ಯಾವಾಗಲೂ ಹೇಳ್ತಾರೆ, ಮನಿ ಇಂಪಾರ್ಟೆಂಟ್, ಆದರೆ ಹ್ಯುಮ್ಯಾನಿಟಿ ಇನ್ನೂ ಇಂಪಾರ್ಟೆಂಟ್ ಅಂತ. ಸುಧಾಮೂರ್ತಿಯವರು ಕರ್ನಾಟಕದಲ್ಲಿ ಜನಿಸಿದವರು. ಅವರ ಚೈಲ್ಡ್ಹುಡ್ನಲ್ಲಿ ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಅವರು ಚಿಕ್ಕ ವಯಸ್ಸಿನಿಂದಲೇ ತುಂಬ ಇಂಟೆಲಿಜೆಂಟ್, ಸ್ಕೂಲ್ ಟೈಮಲ್ಲಿ ಟಾಪ್ ಸ್ಟೂಡೆಂಟ್. ಅವರಿಗೆ ಬುಕ್ಸ್ ಅಂದರೆ ತುಂಬ ಇಷ್ಟ. ಅವರು ಇಂಜಿನಿಯರಿಂಗ್ ಆಯ್ಕೆ ಮಾಡಿಕೊಂಡರೂ ಆ ಟೈಮ್ನಲ್ಲಿ ಗರ್ಲ್ಸ್ ಇಂಜಿನಿಯರಿಂಗ್ ಫೀಲ್ಡ್ಗೆ ಹೋಗೋದು ತುಂಬ ರೇರ್ ಆಗಿತ್ತು. ಆದರೆ ಅವರು ನಾನು ಮಾಡ್ತೀನಿ ಅಂತ ಧೈರ್ಯವಾಗಿ ಮುಂದೆ ಬಂದರು. ಸುಧಾಮೂರ್ತಿಯವರು ಟಾಟಾ ಮೋಟಾರ್ಸ್ನಲ್ಲಿ ವರ್ಕ್ ಮಾಡಿದರು. ಅವರು ಡಿಸಿಪ್ಲೈನ್, ಆನೆಸ್ಟಿ, ರೆಸ್ಪೆಕ್ಟ್ ಇವನ್ನೆಲ್ಲ ತುಂಬ ಸ್ಟ್ರಿಕ್ಟ್ಲಿ ಫಾಲೋ ಮಾಡ್ತಿದ್ರು. ಅವರು ಯಾವಾಗಲೂ ಸಿಂಪಲ್ ಆಗಿ ಹೇಳ್ತಿದ್ದರು. ಅವರಲ್ಲಿ ಶೋ ಆಫ್ ಅನ್ನೋದು ಇರಲಿಲ್ಲ. ಸುಧಾಮೂರ್ತಿಯವರು ಇನ್ಫೋಸಿಸ್ ಸಂಸ್ಥಾಪಕರಾದ ನಾರಾಯಣ ಮೂರ್ತಿಯವರೊಂದಿಗೆ ವಿವಾಹವಾದವರು. ಅದಾದ ಮೇಲೆ ಸುಧಾಮೂರ್ತಿಯವರು ಸಮಾಜ ಸೇವೆಗೆ ತುಂಬ ಟೈಮ್ ಕೊಟ್ಟರು. ಅವರು ಇನ್ಫೋಸಿಸ್ ಫೌಂಡೇಶನ್ ಚೇರ್ಪರ್ಸನ್ ಆಗಿ ಕೆಲಸ ಮಾಡಿದರು. ಬಡ ಮಕ್ಕಳ ಎಜುಕೇಷನ್ ಸಪೋರ್ಟ್, ಹಾಸ್ಪಿಟಲ್ಗೆ ಹೆಲ್ಪ್, ಓಲ್ಡ್ ಏಜ್ ಹೋಮ್ಸ್, ಆರ್ಫನ್ ಮಕ್ಕಳ ಕೇರ್, ಫ್ಲಡ್ ಟೈಮಲ್ಲಿ ರಿಲೀಫ್ ಹೆಲ್ಪು. ಅವರು ಸಹಾಯ ಮಾಡಿದರು ಅಂತ ಎಲ್ಲ ಕಡೆ ಹೇಳ್ಕೊಳ್ಳಲ್ಲ, ಸೈಲೆಂಟಾಗಿ ಹೆಲ್ಪ್ ಮಾಡ್ತಾರೆ. ಅವರ ಲೈಫ್ ನೋಡಿ ನಮಗೆ ಅರ್ಥ ಆಗೋದು ಏನು ಅಂದರೆ, ರಿಯಲ್ ಗ್ರೇಟ್ನೆಸ್ ಈಸ್ ಹೆಲ್ಪಿಂಗ್ ಅದರ್ಸ್ ಅಂತ. ಸುಧಾಮೂರ್ತಿಯವರನ್ನು ಫಿಲಂಥ್ರೋಪಿಸ್ಟ್ ಅಂತ ಕರೀತಾರೆ, ಅಂದರೆ ಸಮಾಜಕ್ಕೆ ದಾನ ಮತ್ತು ಸಹಾಯ ಮಾಡುವ ಒಳ್ಳೆಯ ವ್ಯಕ್ತಿ ಅಂತ. ಸುಧಾಮೂರ್ತಿಯವರು ತುಂಬ ಬುಕ್ಸ್ ಬರೆದಿದ್ದಾರೆ. ಅವರ ಬುಕ್ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಇರುತ್ತೆ, ಆದರೆ ಮೆಸೇಜ್ ತುಂಬ ಡೀಪ್ ಆಗಿರುತ್ತೆ. ಕೈಂಡ್ನೆಸ್, ಆನೆಸ್ಟಿ, ರೆಸ್ಪೆಕ್ಟ್, ಹ್ಯುಮ್ಯಾನಿಟಿ, ಸಿಂಪ್ಲಿಸಿಟಿ. ಅವರು ಟೀಚ್ ಮಾಡುವ ಬಿಗ್ಗೆಸ್ಟ್ ಥಿಂಗ್ ಏನು ಅಂದರೆ, ಸಿಂಪಲ್ ಲೈಫ್ ಈಸ್ ದ ಬೆಸ್ಟ್ ಲೈಫ್ ಅಂತ. ಸುಧಾಮೂರ್ತಿಯವರು ತುಂಬ ಫೇಮಸ್ ಆದರೂ ಕೂಡ ಅವರು ಯಾವಾಗಲೂ ಸಿಂಪಲ್ ಆಗಿ ಇರುತ್ತಾರೆ. ಒಂದು ಬಾರಿ ಜನರು ಅವರ ಮನೆಗೆ ಹೋದಾಗ ಅವರು ನಾರ್ಮಲ್ ಕ್ಲಾತ್ಸ್ ಹಾಕಿಕೊಂಡು ಸಿಂಪಲ್ ಆಗಿ ಮಾತಾಡ್ತಿದ್ರು. ಅವರಿಗೆ ನೀವು ಇಷ್ಟು ಬಿಗ್ ಪರ್ಸನ್ ಆದರೂ ಇಷ್ಟು ಸಿಂಪಲ್ ಯಾಕೆ ಅಂತ ಕೇಳಿದರು. ಅವರು ಹೇಳಿದರು, ನಾವು ಎಷ್ಟು ದೊಡ್ಡವರಾದರೂ ನಮ್ಮ ಮನಸ್ಸು ಸಿಂಪಲ್ ಆಗಿರಬೇಕು ಅಂತ. ಈ ಸ್ಟೋರಿ ನಮಗೆ ಹೇಳೋದು, ಶೋ ಆಫ್ ಇಲ್ಲದೆ ಬದುಕೋದೇ ರಿಯಲ್ ಗ್ರೇಟ್ನೆಸ್ ಅಂತ. ಇನ್ನೊಂದು ಸ್ಟೋರಿ ತುಂಬ ಎಮೋಷ್ನಲ್. ಏನಂದರೆ, ಬಡ ಹುಡುಗ ಎಜುಕೇಷನ್ ಮಾಡೋಕ್ಕೆ ಮನಿ ಇಲ್ಲ ಅಂತ ತುಂಬ ಕಷ್ಟದಲ್ಲಿದ್ದ. ಸುಧಾಮೂರ್ತಿ ಅವರಿಗೆ ಅದು ಗೊತ್ತಾದ ಮೇಲೆ ಅವರು ಆ ಮಗುವಿಗೆ ಎಜುಕೇಷನ್ ಸಪೋರ್ಟ್ ಕೊಟ್ಟರು. ಫೀಸು, ಬುಕ್ಸು, ಯೂನಿಫಾರ್ಮು ಎಲ್ಲಕ್ಕೂ ಹೆಲ್ಪ್ ಮಾಡಿದರು. ಆ ಮಗು ದೊಡ್ಡದಾಗಿ ಜಾಬ್ ಹಿಡಿದು ಲೇಟರ್ ಸುಧಾಮೂರ್ತಿ ಅವರಿಗೆ ಮೀಟಾಗಿ ಹೇಳಿದರು, ನಿಮ್ಮ ಸಹಾಯದಿಂದಲೇ ನಾನು ನನ್ನ ಜೀವನ ಬದಲಾಯಿಸಿಕೊಂಡೆ ಅಂತ. ಸುಧಾಮೂರ್ತಿ ಅವರು ಸಿಂಪಲ್ಲಾಗಿ ಸ್ಮೈಲ್ ಮಾಡಿ ಹೇಳಿದರು, ನಾನು ಸಹಾಯ ಮಾಡಿದ್ದು ಅಲ್ಲ, ನೀನು ನಿನ್ನ ಎಫರ್ಟ್ನಿಂದ ಗೆದ್ದೆ ಅಂತ. ಇದು ರಿಯಲ್ ಕೈಂಡ್ನೆಸ್ ಫ್ರೆಂಡ್ಸ್. ಸುಧಾಮೂರ್ತಿ ಅವರು ಹಾಸ್ಪಿಟಲ್ಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ತುಂಬ ಜನರಿಗೆ ಟ್ರೀಟ್ಮೆಂಟ್ ಮಾಡೋಕ್ಕೆ ಮನಿ ಇರಲ್ಲ, ಅವರು ಸೈಲೆಂಟಾಗಿ ಹಾಸ್ಪಿಟಲ್ಗೆ ಡೊನೇಷನ್ ಕೊಡ್ತಾರೆ. ಹೆಸರು ಪಬ್ಲಿಸಿಟಿ ಮಾಡ್ಕೊಳ್ಳಲ್ಲ. ಒಂದು ಬಾರಿ ಒಬ್ಬ ಪೇಷಂಟ್ ಫ್ಯಾಮಿಲಿ ತುಂಬ ಬರಿಯಾಗಿ ಇದ್ದಾಗ ಸುಧಾಮೂರ್ತಿ ಅವರು ಹೆಲ್ಪ್ ಮಾಡಿ ಟ್ರೀಟ್ಮೆಂಟ್ ಅರೇಂಜ್ ಮಾಡಿದ್ರಂತೆ. ಅವರಿಗೆ ನೀವು ಯಾಕೆ ಇಷ್ಟು ಹೆಲ್ಪ್ ಮಾಡ್ತಿದ್ದೀರಾ ಅಂತ ಅವರು ಕೇಳಿದಾಗ ಅವ್ರು ಹೇಳಿದ್ರಂತೆ, ನಾನು ಏನೂ ದೊಡ್ಡದು ಮಾಡ್ತಿಲ್ಲ, ಇದು ನನ್ನ ಡ್ಯೂಟಿ ಅಂತ. ಅವರ ಮಾತು ಕೇಳಿದರೆ ನಿಜವಾಗಿಯೂ ಹಾರ್ಟ್ ಟಚ್ ಆಗುತ್ತೆ. ಸೊ ಫ್ರೆಂಡ್ಸ್, ಈ 3 ಕೈಂಡ್ನೆಸ್ ಸ್ಟೋರೀಸ್ ನಿಮಗೆ ಇಷ್ಟ ಆಯಿತಾ?
ಸುಧಾಮೂರ್ತಿ ಅವರು ನಮಗೆ ಟೀಚ್ ಮಾಡೋ ಬಿಗ್ಗೆಸ್ಟ್ ಲೆಸನ್ಸ್ ಏನು ಅಂದರೆ ಹೆಲ್ಪ್ ಅದರ್ಸ್ ಸೈಲೆಂಟ್ಲಿ, ದಟ್ ಈಸ್ ರಿಯಲ್ ಲೈಫ್ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಯಾರೂ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಅನಿಸುತ್ತೆ, ಆದರೆ ನಿಮ್ಮ ಸಪೋರ್ಟ್ ಇದ್ದರೆ ನಾನು ಇನ್ನೂ ಸೂಪರ್ ವೀಡಿಯೋಸ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. Behind every successful woman, there's an understanding man.